ಐಸ್ ಏನ್ ಮಾಡುತ್ತೆ? ಕಣ್ಣೊಡಿಯುತ್ತಾ? ಪಾಪ ನಮ್ಮಮ್ಮ ಎಲ್ಲೂ ಹೋಗಲ್ಲ ಅಂತ ಕರ್ಕೊಂಡು ಹೋಗ್ತೀರಿ ಗೈಸ್. ಅದೇ ತಗೋ, ಇನ್ನೊಂದ್ಸಲಿ ತಗೊಂಡು ಏನ್ ಮಾಡ್ತೀನಿ ನೋಡು ಮಮ್ಮಿ ನಿನ್ಗೆ. ನಮಸ್ಕಾರ, ವೆಲ್ಕಮ್ ಟು ಬಿಂದು ವ್ಲಾಗ್ಸ್ ಕನ್ನಡ. ನಾವು ಗುರುಪೂರ್ಣಿಮೆ ದಿವಸ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ನಾನು, ಮಮ್ಮಿ, ಆದ್ಯ 3 ಜನನೂ ಹೋಗ್ತಾ ಇದ್ದೀವಿ. ಅದನ್ನು ಸ್ಕೂಲಿಂದ ಕರ್ಕೊಂಡು ಬಂದಮೇಲೆ ಹೋಗಿದ್ದು. ಫಸ್ಟ್ ನಾವು ಹೋಗಿದ್ದು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ. ಥರ್ಸ್ಡೇ ಆಗಿರೋದ್ರಿಂದ ಅಲ್ಲೂ ಹೋಗೋಣ ಅಂತ ಹೇಳಿ ಅಲ್ಲೂ ಹೋಗಿ, ಪಕ್ಕದಲ್ಲೇ ಸಾಯಿಬಾಬಾ ದೇವಸ್ಥಾನನೂ ಇರೋದು. ಆಮೇಲೆ ಸಾಯಿಬಾಬಾ ದೇವಸ್ಥಾನಕ್ಕೂ ಹೋಗಿ ಬಂದ್ರಿ. ತುಂಬ ಜನನೂ ಇದ್ರು ಸಾಯಿಬಾಬಾ ದೇವಸ್ಥಾನದಲ್ಲಿ. ಆ್ಯಂಡ್ ತುಂಬ ಚೆನ್ನಾಗಿ ಹೂವದಲ್ಲಿ ಡೆಕೋರೇಷನ್ ಮಾಡಿದರು. ಬಂದಿದ ತಕ್ಷಣ ನಾನು ಹೋಮ್ವರ್ಕ್ ಮಾಡಬೇಕು ಅಂತ ಹೇಳಿ ತುಂಬ ಚೆನ್ನಾಗಿ ಬುಕ್ ಎತ್ಕೊಂಡು ಹೋಮ್ವರ್ಕ್ ಮಾಡ್ತಾಳೆ. ಆ್ಯಂಡ್ ಇಟ್ಸ್ ಅ ಗುಡ್ ಹ್ಯಾಬಿಟ್. ನಾವೇನು ಹೇಳ್ಕೊಡೋಷ್ಟೇ ಬೇಡ ಮಗುಗೆ. ಸಾಯಿಬಾಬಾ ದೇವ್ರನ್ನ ರಾತ್ರಿ ಮೆರವಣಿಗೆ ಕರ್ಕೊಂಡು ಬರ್ತಿದ್ರು. ಸೊ ಹಾಗೆ ಕ್ಲಿಪ್ಪಿಂಗ್ ಇರುತ್ತೆ. ಆಫ್ಟರ್ 2 ಡೇಸ್ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು, ನಮ್ಮಣ್ಣ ಮತ್ತು ಆದ್ಯ 3 ಜನನೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತಂದರೆ ನಂದು ನಮ್ಮಣ್ಣಂದು ಇಬ್ಬರದು ಒಂದೇ ದಿವಸ ಬರ್ಡೇ. ನಮ್ಮ ಫೇವ್ರೆಟ್ ಶಿವಪ್ಪನ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲೇ ಗಣೇಶ ದೇವ್ರೂ ಇದ್ದಾರೆ. ಮಧ್ಯಾಹ್ನ ಊಟಕ್ಕೆ ನಾವು ಹೋಗಿದ್ದು ಹೆನ್ನೂರು BYG ರೆಸ್ಟೋರೆಂಟ್ಗೆ ಹೋಗಿದ್ವಿ. ಫ್ಯಾಮಿಲಿ ಎಲ್ಲರೂ ಹೋಗಿದ್ವಿ. ನಮ್ಮ ಅಜ್ಜಿ ನಮ್ಮ ಅತ್ತೆ ಮನೇಲಿದ್ರು. ಸೊ ಅವ್ರನ್ನು ಕರ್ಕೊಂಡು ಹೋದ್ವಿ. ಸ್ಯಾಟರ್ಡೆ ಆಗಿರೋದ್ರಿಂದ ನಾವು ಬುಕ್ಕಿಂಗ್ ಮಾಡಿಕೊಂಡು ರೀಚ್ ಆಗಿದ್ದು. ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ. ನಮ್ಮಮ್ಮಗೆ ನಾನು ಹೇಳ್ತಿದ್ದೆ, ನಿಂಗೆ ಇವಾಗ ಖುಷಿ ಅಲ್ವಮ್ಮ? ಯಾಕೆ ಅಂತಂದರೆ ನಂದು ನಮ್ಮ ಅಣ್ಣಂದು ಇಬ್ಬರದು ಒಂದೇ ದಿವಸ ಬರ್ಡೇ. ಸೊ ಫ್ಯಾಮಿಲಿ ಎಲ್ಲರೂ ಒಂದು ರೆಸ್ಟೋರೆಂಟ್ಗೆ ಹೋಗಿ ಚೆನ್ನಾಗಿ ಊಟ ಮಾಡಿಕೊಂಡು ಖುಷಿಯಾಗಿ ಬರೋದು ಅಂತ ಹೇಳ್ತಿದ್ದೆ. ನಮ್ಮಮ್ಮ ವಾಸ್ ಲೈಕ್, ಏನಕ್ಕೆ ನೀವು ಈ ರೆಸ್ಟೋರೆಂಟ್ಗೆ ಬರ್ತೀರಾ, ಇಷ್ಟು ದುಡ್ಡು ಖರ್ಚು ಮಾಡಿಕೊಂಡು ವೇಸ್ಟು ಅಂತ ಬೈತಾ ಇರ್ತಾರೆ ನಮ್ಮಮ್ಮ. ರೆಸ್ಟೋರೆಂಟಲ್ಲೇ ಕೇಕ್ ಕಟ್ ಮಾಡೋಣ ಅಂತ ಹೇಳಿ ಅಲ್ಲೇ ಆರ್ಡರ್ ಮಾಡಿ ಕೇಕ್ ಕಟ್ ಮಾಡಿದ್ವಿ. ನಮ್ಮಣ್ಣ ಸಪೋರ್ಟ್, ನಮ್ಮಣ್ಣ ವಿಜಯ್ ನಂಗೂ ಬಂದೈತೆ. ನಾನು ಕರ್ಕೊಂಡು ಹೋಗಿದ್ದೀನಿ. ಎಸ್, ಅದೇ ತಾಯಿ ಇಲ್ಲ ಕೊಡಲ್ಲ ನಿಂಗೆ. ನಮ್ಮಮ್ಮ ಎಲ್ಲಾದ್ರೂ ಹೋದ್ರೆ ಕರ್ಕೊಂಡು ಹೋಗ್ತೀನಿ, ನಿನ್ ಕೈಗೆ ದುಡ್ಡು ಕೊಡಲ್ಲ ನಾನು. ಬರೋದೇ ಇಲ್ಲ. ಪಾಪ ನಮ್ಮಮ್ಮ ಎಲ್ಲೂ ಹೋಗಲ್ಲ ಅಂತ ಕರ್ಕೊಂಡು ಹೋಗ್ತೀರಿ ಗೈಸ್. ಅದೇ ನಮ್ಮಮ್ಮಿ ಏನಕ್ಕೆ ಹೋಗ್ಬೇಕಿತ್ತು ಅಂತ ಹೇಳ್ತಾನೆ ಇಷ್ಟು ಹೇಳ್ತೀನಿ ಪ್ರೇಮ್. ಅದೆಲ್ಲ ಹೇಳ್ಬೇಡಿ. ವರ್ಷಕ್ಕೆ ಒಂದ್ಸಲಿ ಬರ್ಡೇ ಬರುತ್ತೆ, ಖುಷಿಯಾಗಿ ಓದಿ ಎಂಜಾಯ್ ಮಾಡಿದ್ವಿ. ಆದಿನ ಸ್ಕೂಲಲ್ಲಿ ಕಲರ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಿದ್ರು. ನರ್ಸರಿ A ಸೆಕ್ಷನ್ ಅವರು ಪರ್ಪಲ್ ಕಲರ್ ಡ್ರೆಸ್ ಹಾಕೊಳ್ಬೇಕಾಗಿತ್ತು. ಆದಿನ ಹತ್ರ ಇದ್ದಿಲ್ಲ. ಸೊ ಅದಕ್ಕೆ ನಾವು ಟ್ರೆಂಡ್ಸ್ಗೆ ಬಂದಿದ್ವಿ. ಆದಿನ್ಗೆ ಒಂದು ಪೌಚ್ ಇಸ್ಕೊಂಡೆ. ಆದಿನ್ ಬಾಕ್ಸ್ ಹೊಡೆದೋಗ್ಬಿಟ್ಟಿತ್ತು. ಇದ್ರದ್ದು ಪ್ರೈಸ್ ಬಂದು 99 ರೂಪೀಸ್ ಇದು. ಅಂತ ಆದಮೇಲೆ ಇದೊಂದು ಟೀ ಶರ್ಟ್ ತಗೊಂಡೆ ನಾನು. ತುಂಬ ಚೆನ್ನಾಗಿದೆ. ನಾಳೆ ಹಾಕಿ ಕಳ್ಸೋಣ ಅಂತ ತಗೊಂಡಿದ್ದೀನಿ. ಈ ಫ್ರಾಕ್ ಒಂದು ತಗೊಂಡೆ. ಆ್ಯಂಡ್ ಇದರದ್ದು ಪ್ರೈಸ್ ಬಂದು 300 ರೂಪೀಸ್. ಆದ್ಯ ಬೇಬಿ ನಮ್ಮನ್ನು ನೋಡಿದ ತಕ್ಷಣ ತುಂಬ ಖುಷಿಯಾಗಿ ನಕ್ಕೊಂಡು ಬರ್ತಾಳೆ. ಆದ್ಯ ಏನು ಕೊಟ್ಟರೆ ಎತ್ಕೊಂಡು ತೋರ್ಸೋದು? ಯಾವ ಕಲರ್ ಅದು? ವೆರಿ ಗುಡ್. ಬರೋವಾಗ ನಮ್ಮ ಆದ್ಯ ಜ್ಯೂಸು ಮತ್ತೆ ಇದೇನೋ ತೊಗೊಂಡು ಬಂದಿದ್ದಾಳೆ. ಅಯ್ಯೋಯ್ಯೋ ತೆಗಿತೀನಿ ರುಚಿನಾ ಇರು. ಚಿನ್ನಿ ಇವೆಲ್ಲ ತಿನ್ಬಾರ್ದೇಮ್ಮ. ಚೆನ್ನಾಗಿ ತಗೋ, ಇನ್ನೊಂದ್ಸಲಿ ತಗೊಂಡು ಏನ್ ಮಾಡ್ತೀನಿ ನೋಡು ಮಮ್ಮಿ ನಿನ್ಗೆ. ಯು ಹ್ಯಾವ್ ಟು ರೈಟ್ ಯುವರ್ ಹೋಮ್ ವರ್ಕ್. ಇದೇನಿದು? ಸ್ಲ್ಯಾಂಟಿಂಗ್ ಲೈನ್. ಹೋಮ್ವರ್ಕ್ ಕೊಟ್ಟಿದ್ದಾರೆ ಇಲ್ಲಿ. ಓಕೆ ಬೇಬಿ. ನೋಸು ಏನ್ ಮಾಡತ್ತೆ? ಸ್ಮೆಲ್ ಮಾಡತ್ತಾ? ಐಸು ಐಸ್ ಏನ್ ಮಾಡತ್ತೆ? ಕಣ್ಣೊಡಿಯುತ್ತಾ? ತೋರ್ಸಿಲ್ಲ. ತುಂಟಿ. ಬಲಿ. ಸ್ಕಿನ್ ಏನ್ ಮಾಡುತ್ತೆ? ಟಚ್. ಗಿಲ್ಲುತ್ತಾ?
ನನ್ನ ಕೈ ಏನ್ ಮಾಡುತ್ತೆ ನಿನ್ನ ಟಚ್ ಮಾಡುತ್ತೆ, ಅದನ್ನೇ ನಾನು ಹೇಳಿದ್ದು, ಟಚ್ ಮಾಡುತ್ತೆ. ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ಹಾಗೆ ನೋಡ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ನಮಸ್ಕಾರ, ಬಾಯ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ.